ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ನಿನ್ನೆಯ ಒಂದು ವಿಡಿಯೋದಲ್ಲಿ KCET ಕಂಪ್ಲೀಟ್ ಪ್ರೊಸೀಜರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ರೌಂಡ್ 2 ದಲ್ಲಿ ಚಾಯ್ಸಸ್ಗಳು ಹೇಗಿರ್ತದೆ, ರೌಂಡ್ 1 ನಲ್ಲಿ ಚಾಯ್ಸಸ್ಗಳು ಹೇಗಿರ್ತದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೆ ಏನು, ಅದಾದ್ಮೇಲೆ ಚಾಯ್ಸಸ್ ಇರ್ತದೋ ಇಲ್ಲೋ ಕಂಪ್ಲೀಟ್ ಆಗಿ ಹೇಳಿದೆ. ಸೊ ನೀಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. KCET ಮತ್ತೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಬಹಳ ಡಿಫರೆನ್ಸ್ ಅಂತೂ ಏನಿಲ್ಲ. ಓಕೆ, ಸೊ ಬಟ್ ರೌಂಡ್ 2 ದಲ್ಲಿ ರೌಂಡ್ 1 ನಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಾಗ ಫೀಸ್ ಪೇಮೆಂಟ್ ಅಲ್ಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಮಾಡಬೇಕಾಗ್ತದೆ. ಅವೆಲ್ಲವನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಹೋಗ್ತೀನಿ, ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈಗ ನಮ್ಮ ಪ್ರೊಸೀಜರ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಆಲ್ರೆಡಿ ನೀವು ನೀಟಿಗೋಸ್ಕರ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ದೀರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕೂಡ ಮಾಡ್ಕೊಂಡಿದ್ದೀರಿ. 2 ಟೈಪ್ ವಿದ್ಯಾರ್ಥಿಗಳಿದ್ರು, 3 ಟೈಪ್ ಇದ್ರು. ಆಕ್ಚುಲಿ KCET ಫಾರ್ಮ್ ಅನ್ನು ಆಲ್ರೆಡಿ ಫಿಲ್ ಮಾಡಿದ್ರು, BEO ವೆರಿಫಿಕೇಶನ್ ನಡೆದಿದೆ, CET ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಮತ್ತೆ ನೀಟ್ ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಯಾರು CET ಫಾರ್ಮ್ ಅಲ್ಲಿ ಸ್ಮಾಲ್ ಚೇಂಜಸ್ ಗಳನ್ನ, ಕ್ಲೇಮ್ಸ್ ಗಳನ್ನ ಮಾಡಿದಿರಿ, ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಮೈನಾರಿಟಿಯನ್ನು ಆಡ್ ಮಾಡಿದಿರಿ, ಅವರು KEA ಕೌನ್ಸಿಲಿಂಗ್, KEA ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು, ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ನೀಟಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಅವರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರ್ಯಾರು ಈ ರೀತಿ ಆಫ್ಲೈನ್ ವೆರಿಫಿಕೇಶನ್ ಹೋಗ್ತಾ ಇದ್ದಾರೆ ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಅಲ್ಲೇ ಕೊಡ್ತಾ ಇದ್ದಾರೆ. ಹೌದಾ, ತಗೊಂಡು ಕೂಡ ಬಂದಿದ್ದೀರಿ. ಈಗ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡಿಂಗ್ ಅಂತ ಅಂದ್ರೆ ಯಾರ್ಯಾರು KCET ಫಾರ್ಮ್ ಅಲ್ಲಿ ಏನೂ ಚೇಂಜಸ್ ಗಳನ್ನ ಮಾಡಿಲ್ಲ, ಯಾರ್ಯಾರು ನೀಟ್ ವೆರಿಫಿಕೇಶನ್ ಗೆ ಆಫ್ಲೈನ್ ಹೋಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ KE ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನೀವು ಈ ಒಂದು ಸ್ಟೆಪ್ ಅನ್ನ ಮಾಡ್ತೀರಿ. ಸೊ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಿ. ಅದಾದ್ಮೇಲೆ ಏನಿರ್ತದ, KE ಅವರ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗ್ತದೆ. ಸೊ ಸೀಟ್ ಮೆಟ್ರಿಕ್ಸ್ ಗಿಂತ ಮುಂಚೆ KE ಅವರು ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಯಾವ ಡೇಟಿಗೆ ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತೀವಿ, ಯಾವ ಡೇಟ್ ಇಂದ ಯಾವ ಡೇಟಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಇವನ್ನೆಲ್ಲ ಕೊಡ್ತಾರೆ. ಓಕೆ, ಸೊ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ ಮೇಲೆ ಸೊ 1 ಡೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಸೊ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿಬಿಡ್ತದೆ, ಯಾಕಂದ್ರೆ ಡೌನ್ಲೋಡಿಂಗ್ ವೆರಿಫಿಕೇಶನ್ ಸ್ಲಿಪ್ ಆಯ್ತು ಅಂದ್ರೆ ಯು ಆರ್ ರೆಡಿ ಫಾರ್ ದ ಆಪ್ಷನ್ ಎಂಟ್ರಿ ಅಂತ ಅರ್ಥ. ಸೊ ಆಪ್ಷನ್ ಎಂಟ್ರಿ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಆಪ್ಷನ್ ಎಂಟ್ರಿಯನ್ನ ಮಾಡ್ತಾ ಇದ್ದಾಗ ನಿಮಗೆ ಮಾಕ್ ಅಲಾಟ್ಮೆಂಟ್ ಅನ್ನು ರಿಲೀಸ್ ಮಾಡ್ತಾರೆ. ಗೊತ್ತಿರಲಿ, ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ನಿಮಗೆ ಈಗ ಮಾಕ್ ಅಲಾಟ್ಮೆಂಟ್ ಅನ್ನು ರಿಲೀಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ ಮೇಲೆ ಪ್ರೊಸೀಜರ್ ಏನಿರ್ತದ ಅಂತ ಅಂದ್ರೆ, ಸೊ ಮಾಕ್ ಅಲಾಟ್ಮೆಂಟ್ ಆದ ಮೇಲೂ ಕೂಡ ನಿಮಗೆ ನಿಮ್ಮ ಆಪ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರೊವಿಷನ್ ಅನ್ನ ಕೊಡ್ತಾರೆ. ಅಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರೊವಿಷನ್ ಅನ್ನ ಕೊಡ್ತಾರೆ. ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ. CET ಯಲ್ಲೂ ಕೂಡ ಇದೇ ಸ್ಟೆಪ್ಸ್ ಇದೆ, ಇಲ್ಲೂ ಕೂಡ ಇದೇ ಇರ್ತದೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಚೇಂಜ್ ಮಾಡಬಹುದು ಅಂದ್ರೆ ಇದರಲ್ಲಿ ನೀವು ಹೊಸದಾಗಿ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಅಲ್ಟರ್ ಮಾಡಬಹುದು, ಮಾಡಿಫೈ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಎಲ್ಲ ಒಂದೇ, ಎಲ್ಲವನ್ನು ಮಾಡಬಹುದು. ಓಕೆ, ಸೊ ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಗೊತ್ತಿರಲಿ, ನಿಮಗೆ ಒಂದೇ ಕಾಲೇಜ್ ಅಲಾಟ್ ಆಗ್ತದೆ. ಯಾರೋ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ನನಗೆ ಒಂದು 10 ಕಾಲೇಜ್ ಅಲಾಟ್ ಆದ್ರೆ ಯಾವ ಸೆಲೆಕ್ಟ್ ಮಾಡ್ಬೇಕಂತೇಳಿ. ನಿಮಗೆ ಆಪ್ಷನ್ ಕೊಡೋದಿಲ್ಲ. ಗೊತ್ತಿರಲಿ, ನಿಮಗೆ ಅಲಾಟ್ ಆಗೋದು ನಿಮ್ಮ ರ್ಯಾಂಕ್ ಪ್ರಕಾರ, ನಿಮ್ಮ ಪ್ರಿಯಾರಿಟಿ ಪ್ರಕಾರ ಒಂದೇ ಕಾಲೇಜ್ ಅಲಾಟ್ ಆಗ್ತದೆ. ರೈಟ್, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ, ಸೀಟ್ ನಾಟ್ ಅಲಾಟೆಡ್, ರಿಮೆಂಬರ್ ಸೀಟ್ ನಾಟ್ ಅಲಾಟೆಡ್, ನೀವು ಮತ್ತೆ ನಿಮಗೆ ಯಾವುದೇ ರೀತಿ ಚಾಯ್ಸಸ್ಗಳು ಇರೋದಿಲ್ಲ. ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ರೌಂಡ್ 2 ಗೆ ಹೋಗ್ಬಿಡ್ತೀರಿ. ಯು ಆರ್ ಡೈರೆಕ್ಟ್ಲಿ ಎಂಟರಿಂಗ್ ಇನ್ ಟು ದ ರೌಂಡ್ 2. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಾದ್ಮೇಲೆ ನಿಮಗೆ ಮತ್ತೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ರೌಂಡ್ 2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಈಗ ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವರಿಗೆ 4 ಆಪ್ಷನ್ಸ್ ಇರ್ತದೆ. ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವರಿಗೆ 4 ಆಪ್ಷನ್ ಇರ್ತದೆ. ಗೊತ್ತಿರಲಿ, 4ರಲ್ಲಿ ಫಸ್ಟ್ ಆಪ್ಷನ್ ಏನಂದ್ರೆ ಚಾಯ್ಸ್ 1. ಚಾಯ್ಸ್ 1 ಯಾರಿಗೆ? ನಾನು ಆಲ್ರೆಡಿ ಹೇಳಿದೆ ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ ವಿಡಿಯೋ ಮಾಡಬೇಕಾದ್ರೆ ಚಾಯ್ಸ್ 1 ಯಾರಿಗೆ ಅಂದ್ರೆ, ನನಗೆ ಫಸ್ಟ್ ಪ್ರಿಯಾರಿಟಿನೇ ಅಲಾಟ್ ಆಗಿದೆ, ನನಗೆ ಯಾವ ಸೀಟ್ ಬೇಕು, ಯಾವ ಕಾಲೇಜ್ ಬೇಕು, ನನ್ನ ಡ್ರೀಮ್ ಕಾಲೇಜ್ ಯಾವ್ದಿತ್ತು ಅದೇ ಅಲಾಟ್ ಆಗಿದೆ. ನೀವೇನ್ ಮಾಡ್ತೀರಿ? ಫೀಸ್ ಅನ್ನ ಪೇ ಮಾಡ್ತೀರಿ, ಅಡ್ಮಿಷನ್ ಅನ್ನ ಮಾಡ್ಕೋತೀರಿ ಅಷ್ಟೇ. ಫೀಸ್ ಪೇ ಮಾಡ್ತೀರಿ, ಅಡ್ಮಿಷನ್ ಮಾಡ್ಕೋತೀರಿ, ಎಕ್ಸಿಟ್ ಆಗ್ಬಿಡ್ತೀರಿ, ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬಿಡ್ತೀರಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಫೀಸ್ ಅನ್ನ ಪೇ ಮಾಡ್ತೀರಿ, ಫೀಸ್ ಪೇ ಮಾಡಿಬಿಟ್ಟು ಅಡ್ಮಿಷನ್ ಅನ್ನ ತಗೋತೀರಿ. ಇದರಲ್ಲಿ ಒಂದು ಪಾಯಿಂಟ್ ಅನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತ ಅಂದ್ರೆ, ಪ್ರೊಸೀಜರ್ ಹೇಗಿದೆ? ಲಾಸ್ಟ್ ಇಯರ್ ಪ್ರೊಸೀಜರ್ ನಾನು ಹೇಳ್ತಾ ಇರೋದು. ಈ ವರ್ಷ ಅವ್ರ ಪ್ರೊಸೀಜರ್ ಏನ್ ಚೇಂಜ್ ಮಾಡ್ತಾರೆ ನೋಡೋಣಂತೆ. ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂತ ವಿದ್ಯಾರ್ಥಿಗಳಲ್ಲಿ 4 ಟೈಪ್ ಇರ್ತಾರೆ. ಒಂದು, ರಿಮೆಂಬರ್, ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆದವರು, ಹೌದಾ? ಎರಡನೇದು ಗೌರ್ಮೆಂಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟ್ ಆದವರು. ಮೂರನೇದು ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ ಆದವರು ಅಂಡ್ NRI ಸೀಟ್ ಅಲಾಟ್ ಆದವರು. ನಾಲ್ಕನೇದು ರಿಮೆಂಬರ್, ನಾನು ಇಲ್ಲಿ ಬರೀತೀನಿ ಅದನ್ನ. ಸೊ
ನಾಲ್ಕನೇದು ಪ್ರೈವೇಟ್ ಸೀಟ್ ಅಲಾಟ್ ಆದವರು 4 ಜನ ಇದ್ದಾರೆ, ಹೌದಾ? ಸೊ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಿ ಅಂತ ಹೇಳೋದಿಲ್ಲ ಅವರು. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಚಾಯ್ಸ್ ಸೆಲೆಕ್ಟ್ ಮಾಡೋ ಫೀಸ್ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅಡ್ಮಿಷನ್ ಆರ್ಡರ್ ನ ಇಮಿಡಿಯೇಟ್ ಆಗಿ ಕೊಡೋದಿಲ್ಲ, ಗೊತ್ತಿರ್ಲಿ. ಫೀಸ್ ಪೇಮೆಂಟ್ ಮಾಡಿದ ಮೇಲೆ ಪ್ಯೂರ್ ಗೌರ್ಮೆಂಟ್ ಅವರಿಗೆ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಪ್ಯೂರ್ ಗೌರ್ಮೆಂಟ್ ಅವರಿಗೆ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ನೀವು ಡೈರೆಕ್ಟ್ ಕಾಲೇಜ್ ಹೋಗ್ತೀರಿ, ಅಡ್ಮಿಷನ್ ತಗೋತೀರಿ. ಇನ್ನು ಮ್ಯಾನೇಜ್ಮೆಂಟ್ ಮತ್ತೆ NRI ದವರಿಗೂ ಕೂಡ ಡೈರೆಕ್ಟ್ ಆಗಿ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಫೀಸ್ ಪೇ ಮಾಡಿರ್ತೀರಿ, ಅಡ್ಮಿಷನ್ ತಗೋತೀರಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಫೀಸ್ ಪೇ ಮಾಡಿದ ಮೇಲೆ ಎಲ್ಲರೂ ಫೀಸ್ ಪೇ ಮಾಡಲೇಬೇಕು, ಹೌದಾ? ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಂತ ಎಲ್ಲರೂ ಕೂಡ ಫೀಸ್ ಪೇ ಮಾಡಲೇಬೇಕು. ಫೀಸ್ ಪೇ ಮಾಡಿದ ಮೇಲೆ ಗೌರ್ಮೆಂಟ್ ಅವರಿಗೆ ಮತ್ತೆ ಮ್ಯಾನೇಜ್ಮೆಂಟ್ NRI ದವರಿಗೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಸೊ ಡಾಕ್ಯುಮೆಂಟ್ಸ್, ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕಾಲೇಜಿಗೆ ತಗೊಂಡು ಹೋಗ್ತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಬಟ್ ಅದರಲ್ಲಿ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತೆ ಪ್ರೈವೇಟ್ ಇನ್ ಪ್ರೈವೇಟ್ ಅಲಾಟ್ ಆದವರಿಗೆ ಅಂದ್ರೆ 1.5 lakh ಮತ್ತೆ 10 lakh ಸೀಟ್ಸ್, ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ 1.5 lakh ಮತ್ತೆ 10 lakh ಸೀಟ್ ಅಲಾಟ್ ಆದವರಿಗೆ ನೀವು ಕೆಇಎಗೆ ಹೋಗ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಇದು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು, ಗೊತ್ತಿರಲಿ, ಬಹಳ 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 ಇಂಪಾರ್ಟೆಂಟ್. ಸೊ ಯಾರ್ಯಾರು ಅಂದ್ರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ ಅಲಾಟ್ ಆದಂತಹ ವಿದ್ಯಾರ್ಥಿಗಳು ಫೀಸ್ ಪೇ ಮಾಡಿದ ಮೇಲೆ ಅಡ್ಮಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಶೆಡ್ಯೂಲ್ ಪ್ರಕಾರ ಕೆಇಎಗೆ ಹೋಗ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಡಿಪಾಸಿಟ್ ಮಾಡಿ ಬರಬೇಕು. ಡಿಪಾಸಿಟ್ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ರಿಲೀಸ್ ಆಗ್ತದೆ. ಆ ಅಡ್ಮಿಷನ್ ಆರ್ಡರ್ ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಕಾಲೇಜಿಗೆ ಹೋಗ್ಬೇಕು. ನಿಮಗೆ ಎಲ್ಲಿ ಕಾಲೇಜ್ ಸಿಕ್ಕಿದೆ ಅಲ್ಲಿ ಹೋಗಿ ಅಡ್ಮಿಷನ್ ತಗೊಳ್ಳಿ. ದಟ್ ದ ಪ್ರೊಸೀಜರ್ ಇಸ್ ಕಂಪ್ಲೀಟೆಡ್. ಅಲ್ಲಿಯೂ ಕೂಡ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ. ನೀವು ಅಡ್ಮಿಷನ್ ಮಾಡಿದ ಮೇಲೆ ಅಡ್ಮಿಷನ್ ಆಗಿದ್ದೀವಿ ಅಂತೇಳಿ ಒಂದು ಜಾಯ್ನಿಂಗ್ ಲಿಂಕ್ ಅಂತ ಇರ್ತದೆ ಕೆಇ ವೆಬ್ಸೈಟ್ ನಲ್ಲಿ, ಅದರಲ್ಲಿ ಕ್ಲಿಕ್ ಮಾಡಿ ಎಂಟರ್ ಮಾಡಬೇಕು. ಬಹಳ ಇಂಪಾರ್ಟೆಂಟ್, ಗೊತ್ತಿರಲಿ. ಡಾಕ್ಯುಮೆಂಟ್ ಸಬ್ಮಿಷನ್ ಒಂದು ಇಂಪಾರ್ಟೆಂಟ್ ಇಲ್ಲಿ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಸೀಟ್ ಮತ್ತೆ ಮ್ಯಾನೇಜ್ಮೆಂಟ್ NRI ದವರು ಕೆಇಎಗೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತೆ ಪ್ರೈವೇಟ್ ಇನ್ ಪ್ರೈವೇಟ್ ಕೆಇಎಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಇದು ನಾನು ಲಾಸ್ಟ್ ಇಯರ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಡಿಸ್ಕ್ಲೇಮರ್ ಇದೆ, ಕಂಡೀಷನ್ಸ್ ಅಪ್ಲೈ. ಈ ವರ್ಷ ಏನ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಲಾಸ್ಟ್ ಇಯರ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಕೆಇಎಗೆ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಡಾಕ್ಯುಮೆಂಟ್ ಸಬ್ಮಿಷನ್ ಒಂದು ಶೆಡ್ಯೂಲ್ ಕೊಡ್ತಾರೆ. ಕೆಇಎಗೆ ಹೋಗಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ಹೋಗಿ ಅಡ್ಮಿಷನ್ ತಗೋತೀರಿ. ಎರಡನೇದಾಗಿ ಹಾಗೆ ಮಾಡಿದ್ರೆ ಎಕ್ಸಿಟ್ ಆಗಿಬಿಡ್ತೀರಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ರೌಂಡ್ 2ಗೆ ಅರ್ಹರಾಗಿರ್ತೀರಿ, ರೈಟ್? ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಕೆಸಿಇಟಿ ಅಲ್ಲಿ ರೌಂಡ್ 1 ನಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಯಾವುದೇ ಕೋರ್ಸಸ್ ಅಲ್ಲಿ ಫೀಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಇದರಲ್ಲಿ ಫೀಸ್ ಅನ್ನ ಪೇ ಮಾಡಬೇಕು. ಫೀಸ್ ಪೇ ಮಾಡಿದ್ಮೇಲೆ ಸೊ ಹೋಲ್ಡಿಂಗ್ ದ ಸೀಟ್ ಯು ವಿಲ್ ಗೋ ಫಾರ್ ಅಪ್ಗ್ರೇಡೇಷನ್. ಆ ಸೀಟ್ ಅನ್ನು ಹೋಲ್ಡ್ ಮಾಡ್ಕೊಂಡು ಅಪ್ಗ್ರೇಡೇಷನ್ ಹೋಗ್ತೀರಿ. ಬಟ್ ಚಾಯ್ಸ್ 2 ದವರು ಹೋಗ್ಬಿಟ್ಟು ಕೆಇಎಗೆ ಡಾಕ್ಯುಮೆಂಟ್ ಸಬ್ಮಿಷನ್ ಈಗ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ರೈಟ್? ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರು ಮಾತ್ರ ಆ ಪ್ರೊಸೀಜರ್ ಹೋಗ್ತಾರೆ. ಬಟ್ ಚಾಯ್ಸ್ 2 ದವರು ಮನೆಯಲ್ಲೇ ಇರ್ತೀರಿ, ಫೀಸ್ ಅನ್ನು ಪೇ ಮಾಡ್ತೀರಿ, ಮನೆಯಾಗಿ ರಿಲ್ಯಾಕ್ಸ್ ಮಾಡ್ತೀರಿ, ರೌಂಡ್ 2ಗೆ ವೇಟ್ ಮಾಡ್ತೀರಿ. ಅದಾದ್ಮೇಲೆ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡಂತಹ ಸ್ಟೂಡೆಂಟ್ಸ್ಗಳು ನೋಡಿ ಇಲ್ಲಿ. ಸೊ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡಂತಹ ಸ್ಟೂಡೆಂಟ್ಸ್ಗಳು ಇಲ್ಲಿ ಅವರು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ಈ ಕೇಸಲ್ಲಿ ಯು ಆರ್ ನಾಟ್ ಹೋಲ್ಡಿಂಗ್ ದ ಸೀಟ್. ರಿಮೆಂಬರ್, ವಿದೌಟ್ ಹೋಲ್ಡಿಂಗ್ ಯು ಆರ್ ಎಂಟರಿಂಗ್ ಇನ್ ಟು ದ ರೌಂಡ್ 2, ಹೌದಾ? ಸೊ ಅಂದ್ರೆ ಯಾವುದೋ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ಬೇಡ ನನಗೆ, ಅದನ್ನ ಬಿಡ್ತೀರಿ. ಸೊ ಬಿಟ್ಟು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ನೋ ಪೇಮೆಂಟ್, ವಿದೌಟ್ ಹೋಲ್ಡಿಂಗ್ ದ ಸೀಟ್ ವಿಲ್ ಗೋ ಇನ್ ಟು ದ ರೌಂಡ್ 2. ಅದಕ್ಕಾಗಿ ರೌಂಡ್ 2 ಡೈರೆಕ್ಟ್ ಆಗಿ ಎಂಟರ್ ಹೊಡಿತೀರಿ. ಯಾರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋತಾರೆ, ಕೆಇಎ ಕೌನ್ಸಿಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ, ಯು ಆರ್ ಗೋಯಿಂಗ್ ಟು ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ರಿಮೆಂಬರ್, ಇಷ್ಟಾಯ್ತು. ರೌಂಡ್ 2 ಸ್ಟಾರ್ಟ್ ಆಗ್ತದ. ರೌಂಡ್ 2 ಆದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿಫಿಕೇಶನ್ ಗೆ ಅವಕಾಶ ಮಾಡಿಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿಫಿಕೇಶನ್ ಅಂದ್ರೇನು? ಮತ್ತೆ ಇಲ್ಲಿ ಯಾವುದೇ ಹೊಸ ಕಾಲೇಜ್ ಆಡ್ ಮಾಡೋದಕ್ಕೆ ಬರೋದಿಲ್ಲ. ಯು ಕಾಂಟ್ ಆಡ್ ಎನಿ ನ್ಯೂ ಕಾಲೇಜಸ್. ಬಟ್ ಏನ್ ಮಾಡಬಹುದು ಅಂತ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿಫಿಕೇಶನ್ ಅಲ್ಲಿ ನಿಮಗೆ ಇರುವಂತ ಕಾಲೇಜಲ್ಲಿ ಅಂದ್ರೆ ಡಿಲೀಟ್ ಮಾಡಬಹುದು, ಮಾಡಿಫಿಕೇಶನ್ ಮಾಡಬಹುದು, ಅಲ್ಟರ್ ಮಾಡಬಹುದು. ಹೊಸ ಕಾಲೇಜನ್ನು ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಹೇಳೋದು ರೌಂಡ್ 1 ಮುಂಚೆ ನೀವು ಎಷ್ಟು ಕಾಲೇಜ್ ಆಡ್ ಮಾಡಬೇಕು ಅವಾಗಲೇ ಮಾಡಬೇಕು. ಓಕೆ, ಸೊ ಇಲ್ಲಿ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಾದ್ಮೇಲೆ ರೌಂಡ್ 2 ರಿಸಲ್ಟ್ ಅನೌನ್ಸ್ ಆಗ್ತದೆ. ಗೊತ್ತಿರಲಿ. ರೌಂಡ್ 2 ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಗೊತ್ತಿರಲಿ, ಇಲ್ಲಿ ಮತ್ತೆ 2 ಟೈಪ್ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಸೀಟ್ ನಾಟ್ ಅಲಾಟೆಡ್, ಸೀಟ್ ಅಲಾಟೆಡ್, ರೈಟ್? ಸೊ ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಗಳು ಡೈರೆಕ್ಟ್ಲಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಮಾಪ್ ಅಪ್ ರೌಂಡ್. ಗೊತ್ತಿರಲಿ, ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಗಳು ಡೈರೆಕ್ಟ್ ಆಗಿ ಮಾಪ್ ಅಪ್ ರೌಂಡ್ ಗೆ ಹೋಗ್ತೀರಿ. ದೆನ್
ಸೀಟ್ ಅಲಾಟ್ ಆಗಿರೋ ಸ್ಟೂಡೆಂಟ್ಸ್ಗಳು, ಅದು BDS ಸೀಟ್ ಇರ್ಬೋದು, MBBS ಸೀಟ್ ಇರ್ಬೋದು, ಅಲ್ಲಿ ನಿಮಗೆ ಚಾಯ್ಸಸ್ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್, ಇಲ್ಲಿ ರೌಂಡ್ 2 ದಲ್ಲಿ ಚಾಯ್ಸ್ ಇರೋದಿಲ್ಲ. ಚಾಯ್ಸ್ ಇಸ್ ನಾಟ್ ದೇರ್ ಇನ್ ದ ರೌಂಡ್ 2. ಅಂದ್ರೆ ನನಗೆ ಮಾಪಪ್ ರೌಂಡಿಗೆ ಈ ಸೀಟ್ ಅನ್ನು ಹೋಲ್ಡ್ ಮಾಡ್ಕೊಂಡು ಮಾಪಪ್ ರೌಂಡಿಗೆ ಹೋಗ್ತೀನಿ, ಅಥವಾ ಈ ಸೀಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮಾಪಪ್ ರೌಂಡಿಗೆ ಹೋಗ್ತೀನಿ. ಯು ಕಾಂಟ್ ಡೂ ದಟ್. ಸೊ ಇಲ್ಲಿ ನಿಮಗೆ ಚಾಯ್ಸಸ್ ಇರೋದಿಲ್ಲ. ಕಂಪಲ್ಸರಿಯಾಗಿ ಅಡ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಸರ್ ನನಗೆ ಅಡ್ಮಿಷನ್ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಬೋದಾ? ಎಸ್ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಕ್ಯಾನ್ಸಲ್ ಯುವರ್ ಸೀಟ್. ಬಟ್ ಇದಕ್ಕೆ ಆನ್ಲೈನ್ ನಲ್ಲಿ ಲಿಂಕ್ ಅನ್ನು ಕೊಡೋದಿಲ್ಲ KE ಅವರು. ಯು ಹ್ಯಾವ್ ಟು ಗೋ ಟು KE ಆಫೀಸ್, ಪೇ ಪ್ರಿಸ್ಕ್ರೈಬ್ಡ್ ಪೆನಾಲ್ಟಿ ಫೀಸ್ ಅಂಡ್ ಕ್ಯಾನ್ಸಲ್ ಯುವರ್ ಸೀಟ್. ಒಂದು 5,000 10,000 DD ತಗೋತಾರೆ, ಅಥವಾ 10,000 ಅಮೌಂಟ್ ತಗೋತಾರೆ. ಸೊ ನಿಮ್ಮ ಸೀಟ್ ಅನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಕೆಲವೊಂದು ವರ್ಷ ಆನ್ಲೈನ್ ಅಲ್ಲಿ ಆಪ್ಷನ್ ಕೊಟ್ಟಿದ್ದು, ಬಟ್ ಜನರಲಿ ಕೊಡೋದಿಲ್ಲ. ಸೊ ನಿಮಗೆ ಸೀಟ್ ಬೇಡ ಅಂದ್ರೆ ಇಮಿಡಿಯೇಟ್ ರೌಂಡ್ 2 ರಿಸಲ್ಟ್ ಆದ್ಮೇಲೆ, ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಹೋಗಿ KE ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದನ್ನ ಎಲ್ಲೋ ಅನೌನ್ಸ್ ಮಾಡೋದಿಲ್ಲ, ಹಿಂಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋರಿದ್ರೆ KE ಬನ್ನಿ ಅಂತೇಳಿ. ಅದು ಪ್ರತಿ ವರ್ಷ ಆಗುವಂತ ಪ್ರೊಸೀಜರ್. ಡೈರೆಕ್ಟ್ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ರೈಟ್? ನೋ ಚಾಯ್ಸ್, ಕಂಪಲ್ಸರಿ ಅಡ್ಮಿಷನ್ ಆರ್ ಕ್ಯಾನ್ಸಲ್. ನೀವು ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಂಡ್ರು ಮಾಪಪ್ ರೌಂಡ್ಗೆ ಅಲೋವ್ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಂಡ್ರು ಮಾಪಪ್ ರೌಂಡ್ಗೆ ಅಲೋವ್ ಇರೋದಿಲ್ಲ. ಹಾಗಾದ್ರೆ ಮಾಪಪ್ಪಿಗೆ ಯಾರು ಅಲೋವ್ ಇರ್ತಾರೆ? ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಅದರ ಜೊತೆಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಥವಾ ಫಸ್ಟ್ ರೌಂಡ್ ಅಲ್ಲಿ BDS ಸೀಟ್ ಏನ್ ಅಲಾಟ್ ಆಗಿದೆ ಮತ್ತೆ ಅದಕ್ಕೆ ಅಡ್ಮಿಷನ್ ಕೂಡ ತಗೊಂಡ್ಬಿಟ್ಟಿರ್ತೀರಿ. ರೌಂಡ್ 1 ಮತ್ತು ರೌಂಡ್ 2 ದಲ್ಲಿ BDS ಇರಬಹುದು, BAMS ಮಾಡಿದ್ರೆ BAMS ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ, ಆ ಸೀಟಿಗೆ ಏನು ನಿಮಗೆ ಅಲಾಟ್ಮೆಂಟ್ ಆಗಿರ್ತದ, ಅಂತವರು BDS ಸೀಟ್ ಅಲಾಟ್ ಆದ್ರೂ ಅಡ್ಮಿಷನ್ ತಗೊಂಡ್ರು ಕೂಡ ಯು ಆರ್ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಯು ಆರ್ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ MBBS ಸೀಟ್ ಯಾವ್ದಾದ್ರೂ ಸಿಕ್ಕಿರ್ಲಿ, NRI ಸಿಕ್ಕಿರ್ಲಿ, ಮ್ಯಾನೇಜ್ಮೆಂಟ್ ಸಿಕ್ಕಿರ್ಲಿ, ಪ್ರೈವೇಟ್ ಇನ್ ಪ್ರೈವೇಟ್, ಗೌರ್ಮೆಂಟ್ ಇನ್ ಗೌರ್ಮೆಂಟ್, ಗೌರ್ಮೆಂಟ್ ಇನ್ ಪ್ರೈವೇಟ್, whatever the seat it is, if you cancel that seat in the first round, if you cancel that seat in the second round, you are not allowed in the mop-up. Mop-up ಯಾರಿಗೆ ಅಂದ್ರೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ, ಅಥವಾ ಯಾರಿಗೆ BDS ಸೀಟ್ ಅಲಾಟ್ ಆಗಿದೆ ಅವರಿಗೆ ಮಾತ್ರ. ಯಾರಿಗೆ BDS ಸೀಟ್ ಅಲಾಟ್ ಆಗಿದೆ ನೀವು ಬರ್ಬೋದು, BAMS ಸೀಟ್ ಅಲಾಟ್ ಆದ್ರೆ ಬರ್ಬೋದು. ಆದ್ರೆ MBBS ಸೀಟ್ ಅಲಾಟ್ ಆಗಿ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕು, ಇಲ್ಲ ಕ್ಯಾನ್ಸಲ್ ಮಾಡ್ಬೋದು. ಯಾವುದೇ ಕೇಸ್ ಇದ್ರೂ ಕೂಡ ಯು ಆರ್ ನಾಟ್ ಅಲೌಡ್ ಇನ್ ದ ಮಾಪಪ್ ರೌಂಡ್ ಅನ್ನೋದು ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. ಮಾಪಪ್ ರೌಂಡ್ ಇಲ್ಲಿ ಗೊತ್ತಿರಲಿ, ಮಾಪಪ್ ರೌಂಡ್ ವಿಲ್ ಬಿ ಆಫ್ಲೈನ್ ರೌಂಡ್. ರಿಮೆಂಬರ್, ಆಫ್ಲೈನ್ ಅಲಾಟ್ಮೆಂಟ್ ಇರ್ತದ, ಮಾಪಪ್ ವಿಲ್ ಬಿ ಆಫ್ಲೈನ್. ಸೊ ಅದಕ್ಕೆ ತಕ್ಕನಾಗಿ DD ಅನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದ. ಸೊ ಡಿಮ್ಯಾಂಡ್ ಡ್ರಾಫ್ಟ್ DD ಅನ್ನ, ಡಿಫರೆಂಟ್ ಅಮೌಂಟ್ DD ಅನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದ. ಅದಕ್ಕೆ ಮಾಪಪ್ ರೌಂಡ್ ಬಿಟ್ಟಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡೋಂಟ್ ವರಿ ಅಬೌಟ್ ದಟ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಸರ್ ಹೇಳ್ಬೋದು ನೀವು, ಸರ್ ಮಾಪಪ್ ರೌಂಡ್ ಅಲ್ಲಿ ನಮ್ಗೆ ಒಳ್ಳೆ ಸೀಟ್ ಸಿಗ್ತದ, ಆ ರೀತಿ ಏನಾದ್ರು ಟೆಕ್ನಿಕ್ಸ್ ಇದೆಯಾ? ಗೊತ್ತಿರಲಿ, ಮಾಪಪ್ ರೌಂಡ್ ಅಲ್ಲಿ ಒಳ್ಳೆ ಸೀಟ್ ಇರ್ತದ, ಇರೋದಿಲ್ಲ, ಯಾರಿಗ್ ಗೊತ್ತು? ಮಾಪಪ್ ಅಂದ್ರೆ ಏನು? ಇವೆಲ್ಲ ಎಬವ್ ರೌಂಡ್ ಅಲ್ಲಿ ಕ್ಯಾನ್ಸಲ್ ಆಗಿರುವಂತ ಸೀಟ್ಸ್ಗಳು ಇಲ್ಲಿ ಬರ್ತದ. ನಮ್ಗೇನ್ ಕನ್ಸು ಬಿದ್ದಿರ್ತದ, ಈ ಚಲೋ ಕಾಲೇಜಲ್ಲಿ ಈ ಸೀಟ್ ಕ್ಯಾನ್ಸಲ್ ಆಗ್ತದ ಅಂತೇಳಿ? ಹಾಗೇನಿಲ್ಲ, ಹೌದಲ್ಲ? ಮತ್ತೆ ನೀವು ಮಾಪಪ್ಪಿಗೋಸ್ಕರ ಏನಾದ್ರು ಬೇರೆ ಟ್ರಿಕ್ ಇದೆಯಾ, ಬೇರೆ ಟೆಕ್ನಿಕ್ಸ್ ಇದೆಯಾ ಅಂತ ನೋಡಿದ್ರೆ, ಏನ್ ಟೆಕ್ನಿಕ್ ಅಂದ್ರೆ ಓನ್ಲಿ BDS ಸೀಟ್ಸ್ ಹಾಕಿ ಅದು ಸೀಟ್ ಸಿಗ್ತದೆ, ಅಡ್ಮಿಷನ್ ಮಾಡಿಸ್ರಿ, ಅದಾದ್ಮೇಲೆ ಮಾಪಪ್ಪಿಗೆ ಬರೀ, ಅದೇ ಟೆಕ್ನಿಕ್. ಆದ್ರೆ ಮಾಪಪ್ ಅಲ್ಲಿ ಇಲ್ಲ ಅಂದ್ರೆ, ನೀವು ಮಾಪಪ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಹೋಗ್ಬೇಕಲ್ಲ ನೀವು ಮತ್ತೆ BDS ಗೆ. ಅಥವಾ ಮಾಪಪ್ ಅಲ್ಲಿ ಸ್ವಲ್ಪ ಪ್ಯೂರ್ ಗೌರ್ಮೆಂಟ್ ಸೀಟ್ ಸಿಗಬಹುದು ಮಾಪಪ್ ಅಲ್ಲಿ ಅಂತ ಬಂದ್ರೆ, ನಿಮ್ಮ ಹಾಗೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಗಳು ಮಾಪಪ್ಪಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಅಂತ ವಿದ್ಯಾರ್ಥಿಗಳು ಕೂಡ ಬಂದಿರ್ತಾರೆ. ಅಲ್ಲೂ ಕೂಡ ಇದು ಫಸ್ಟ್ ರೌಂಡ್, ಫಸ್ಟ್ ಕಮ್ ಫಸ್ಟ್ ಚಾಯ್ಸ್ ಅಲ್ಲ. ರಿಮೆಂಬರ್, ಅಲ್ಲೂ ಕೂಡ ಇದು ಮೆರಿಟ್ ಪ್ರಕಾರನೇ ಆಗುವಂತದ್ದು. ಸೊ ನಿಮ್ದು 480 ಬಿದ್ದಿದೆ, ಯಾರೋ ಒಬ್ಬ ಒಂದು 500 ಬಿದ್ದಿದೆ, ಒಂದು ಗೌರ್ಮೆಂಟ್ ಸೀಟ್ ಉಳಿದಿದೆ ಅಂತ ಇಟ್ಕೊಳ್ಳಿ, 500 ಬಿದ್ದವನಿಗೆ ಫಸ್ಟ್ ಪ್ರಿಯಾರಿಟಿ, ನಿಮಗೆ ಸೆಕೆಂಡ್ ಪ್ರಿಯಾರಿಟಿ ಇರ್ತದೆ. ಅಂದ್ರೆ ಮಾಪಪ್ ಅಲ್ಲಿ ಯಾವುದೇ ಗ್ಯಾರಂಟೀಸ್ ಇಲ್ಲ. ಹೇಗೆ ಅಂದ್ರೆ, ಮೇಲೆ ಎಲ್ಲೂ ಸೀಟ್ ಸಿಗಲಿಲ್ಲ ಅಂದ್ರೆ ನಿಮಗೆ ಲಾಸ್ಟ್ ಚಾನ್ಸ್, ಲಾಸ್ಟ್ ಹೋಪ್ ಮಾಪಪ್ ಅಲ್ಲೂ ಇದೆ ಅಷ್ಟೇ. ಅಲ್ಲೂ ಕೂಡ ಮೆರಿಟ್ ಪ್ರಕಾರನ ನಡೀತದೆ. ಸೊ ಅಷ್ಟಷ್ಟೇ ವಿದ್ಯಾರ್ಥಿಗಳನ್ನ ಒಳಗೆ ಕರೀತಾರೆ, ಆಫ್ಲೈನ್ ಅಲ್ಲಿ ಸೀಟ್ಸ್ ರಿಮೈನಿಂಗ್ ತೋರಿಸ್ತಾರೆ. ಆ ಸೀಟ್ಸ್ ರಿಮೈನಿಂಗ್ ಅಲ್ಲಿ ನಿಮ್ಮ ರ್ಯಾಂಕ್ ಬಂದಾಗ ಒಂದು ಸೀಟ್ ಅನ್ನು ಸೆಲೆಕ್ಟ್ ಮಾಡ್ಕೋತೀರಿ, ನೀವು ತೆಗೆದುಕೊಂಡು ಹೋಗುವಂತ ಅಮೌಂಟ್ DD ಅನ್ನ ಪ್ರೊಡ್ಯೂಸ್ ಮಾಡ್ತೀರಿ, ಅಡ್ಮಿಷನ್ ಆರ್ಡರ್ ತಗೋತೀರಿ, ಕಾಲೇಜ್ ಹೋಗಿ ಅಡ್ಮಿಷನ್ ತಗೋತೀರಿ. ಹಾಗಂತೇಳಿ ಮಾಪಪ್ ರೌಂಡ್ ಅಲ್ಲಿ ಒಳ್ಳೆ ಸೀಟ್ ತಗೊಳ್ಳೋದಕ್ಕೆ ಸರ್ ನೀವು ಬಹಳ ಎಕ್ಸ್ಪರ್ಟ್ ಇದ್ದೀರಿ, ಟೆಕ್ನಿಕ್ಸ್ ಹೇಳ್ರಿ ಅಂತಂದ್ರೆ ಬೇರೆಯವ್ರು ಹೇಳಬಹುದು. ಬಟ್ ನನಗೆ ಯಾವುದೇ ರೀತಿ ಟೆಕ್ನಿಕ್ಸ್ ಮೇಲೆ ನಂಬಿಕೆ ಇಲ್ಲ, ಟೆಕ್ನಿಕ್ಸ್ ಇಲ್ಲವೂ ಇಲ್ಲ. ಗೊತ್ತಿರಲಿ, ಯಾರೊಬ್ರು ಹೇಳ್ಬೋದು, ನನಗೆ ಇಷ್ಟು ದುಡ್ಡು ಕೊಡಿ, ನಾನು ನಿಮಗೆ ಮಾಪಪ್ ಅಲ್ಲಿ ರೌಂಡ್ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ. ಮಾಪಪ್ ಅಲ್ಲಿ 10 lakh ಸೀಟ್ಸ್ ಡೆಫಿನೆಟ್ಲಿ ಉಳಿದಿರ್ತದೆ. ಮಾಪಪ್ ಅಲ್ಲಿ 10 lakh ಸೀಟ್ಸ್ ಬೇಕಂದ್ರೆ ನೀವು ಯಾವ ಟೆಕ್ನಿಕ್ ಹೋಗುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಮಾಪಪ್ಪಿಗೆ ಹೋಗಿ ಅಷ್ಟೇ. ಗೊತ್ತಾಯ್ತಾ? ಸೊ ಆದ್ರೆ ಮಾಪಪ್ ಅಲ್ಲಿ ಗೌರ್ಮೆಂಟ್ ಸೀಟ್ ತಗೊಳ್ಳೋ ಟೆಕ್ನಿಕ್ ಯಾರು ಹೇಳ್ತಾರೆ, ನೀವೊಂದು 20,000 ಕೊಡಿ ನಾನು ಸೀಟ್ ಕೊಡಿಸ್ತೀನಿ, ದಯವಿಟ್ಟು ನಂಬೋದಕ್ಕೆ ಹೋಗ್ಬೇಡಿ. ಇವೆಲ್ಲ ಸ್ಕ್ಯಾಮ್ಗಳು, ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾವ್ದಾದ್ರು ಹೊಸದಾಗಿ ಸ್ಟಾರ್ಟ್ ಆಗಿರುವಂತ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಸೀಟ್ ಉಳಿಯಬಹುದು.
ಲಾಸ್ಟ್ ಇಯರ್ ಒಂದು ಉಳಿದಿಲ್ಲ, ಒಂದು ಗೌರ್ಮೆಂಟ್ ಸೀಟ್ ಉಳಿಬಹುದು. ಆ ಗೌರ್ಮೆಂಟ್ ಸೀಟು ಕೂಡ ಯಾರು ಟಾಪ್ ಹೋಗಿರ್ತಾರೆ ಅಂದ್ರೆ ಮೆರಿಟ್ ಪ್ರಕಾರ ಹೋಗಿರ್ತಾರೆ ಅವರಿಗೆ ಸಿಕ್ಕಿರ್ತದೆ. ಬಟ್ ನನ್ನ ಸಜೆಷನ್ ಏನು, ನೀವು ಮಾಪಪ್ಪಲ್ಲಿ ಹೋಗ್ಬೇಕಂತಂದ್ರೆ 10 ಲ್ಯಾಕ್ ಸೀಟ್ಸೇ ತಲೆಯಲ್ಲಿ ಇಟ್ಕೊಂಡು ಹೋಗಿ. 1.5 ಲ್ಯಾಕ್ ಸೀಟ್ಸ್ ಉಳಿದಿರೋದಿಲ್ಲ, ಗೊತ್ತಿರಲಿ. 10 ಲ್ಯಾಕ್ ಸೀಟ್ಸ್ ಸಾಕಷ್ಟು ಉಳಿದಿರ್ತದ. 10 ಲ್ಯಾಕ್ ಸೀಟ್ಸ್ ನೀವು ಡಿ ತಗೊಂಡೋಗಿ ಅಲ್ಲಿ ಅಡ್ಮಿಷನ್ ಅನ್ನ ಮಾಡಿಸಬಹುದು, ಲೋ ಸ್ಕೋರ್ ಆದವರು. ಓಕೆ, ಸೊ ಇದಿಷ್ಟು ನೀಟ್ ಕೌನ್ಸಿಲಿಂಗಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವ ರೀತಿ ಇದೆ ಅಂತೇಳಿ ಅಫಿಷಿಯಲ್ ಆಗಿ KE ಅವರು ಬಿಟ್ಟ ಮೇಲೆ ಮತ್ತೆ ನಿಮಗೆ ಇದನ್ನ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.